ಜನತಾದಳ ಸಂಯುಕ್ತ ಪಕ್ಷವು ಜನರ ಚಿಂತನೆ ಮತ್ತು ಜನೋಪಯೋಗಿ ಕಾರ್ಯಗಳಿಂದ ಜನರ ಮನಸ್ಸಿನಲ್ಲಿ ಶಾಶ್ವತವಾದ ನೆಲೆಯನ್ನು ಕಾಯ್ದುಕೊಂಡಿದೆ. ಮಹಗಾಂವ್ ತಾಲೂಕು ರಚನೆಗೆ ಒತ್ತಾಯಿಸಿ ನಡೆಸುತ್ತಿರುವ ಹೋರಾಟಕ್ಕೆ ಜನತಾದಳ ಸಂಯುಕ್ತ ಪಕ್ಷದ ಸಂಪೂರ್ಣ ಬೆಂಬಲವಿದ್ದು, ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಎಂದು ಜನತಾದಳ ಸಂಯುಕ್ತ ಪಕ್ಷದ ಅಧ್ಯಕ್ಷರಾದ ಮಹಿಮಾ ಪಟೇಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹೈದರಾಬಾದ್ ನಿಜಾಮರ ಕಾಲದಲ್ಲಿ ಮಹಗಾಂವ್ ತಾಲೂಕು ಕೇಂದ್ರವಾಗಿತ್ತು. ಜೊತೆಗೆ ಒಂದು ತಾಲೂಕು ಕೇಂದ್ರಕ್ಕೆ ಅಗತ್ಯವಿರುವ ತಾಲೂಕಾ ಕಚೇರಿ, ಪೊಲೀಸ್ ಠಾಣೆ ಸೇರಿದಂತೆ ಎಲ್ಲ ವ್ಯವಸ್ಥೆಗಳಿದ್ವು. ಆದರೆ ನಂತರ ನಡೆದ ಬೆಳವಣಿಗೆಯಲ್ಲಿ ಮಹಗಾಂವ್ ತಾಲೂಕು ಕೇಂದ್ರ ಸ್ಥಾನದ ಪಟ್ಟ ಕಳೆದುಕೊಂಡು ಒಂದು ಹೋಬಳಿ ಕೇಂದ್ರವನ್ನಾಗಿ ಮಾರ್ಪಾಡುಗೊಂಡಿದೆ. ಆದರೆ ವಾಸ್ತವದಲ್ಲಿ 40ಕ್ಕೂ ಹೆಚ್ಚು ಗ್ರಾಮಗಳಿಂದ ಸುತ್ತುವರೆದಿರುವ ಮಹಗಾಂವ್ ತಾಲೂಕು ಕೇಂದ್ರವಾಗಿ ಘೋಷಣೆ ಆದ್ರೆ ಈ ಭಾಗದ ಜನರು, ರೈತರು ಮತ್ತು ವಿದ್ಯಾರ್ಥಿಗಳು ಒಳಗೊಂಡಂತೆ ಎಲ್ಲರಿಗೂ ಅನುಕೂಲವಾಗಲಿದೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಪರಿಶೀಲನೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಜನತಾದಳ ಸಂಯುಕ್ತ ಪಕ್ಷದ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾಗಿ ಪ್ರೊಫೆಸರ್ ಶಂಕರ್ ರೆಡ್ಡಿ ಪಾಟೀಲ್ ಅವರನ್ನ ನೇಮಕ ಮಾಡಲಾಗಿದ್ದು, ಜಿಲ್ಲಾ ಅಧ್ಯಕ್ಷರ ಹುದ್ದೆಯ ಅಧಿಕಾರ ವಹಿಸಿಕೊಂಡಿದ್ದಾರೆ. ಕಲಬುರಗಿ ನಗರದ ನ್ಯೂ ವೆಂಕಟಗಿರಿ ಜನತಾದಳ ಸಂಯುಕ್ತ ಪಕ್ಷದ ಕಚೇರಿಯ ಉದ್ಘಾಟನೆ ಸಮಾರಂಭ ಸಹ ನಡೆಯಲಿದೆ. ಹಿರಿಯ ಮುತ್ಸದಿಗಳು ಹಾಗೂ ಮಾಜಿ ಕಾರ್ಮಿಕ ಸಚಿವರಾದ ಎಸ್.ಕೆ. ಕಾಂತ ಅವರು ಪಕ್ಷದ ಕಚೇರಿಯನ್ನು ಉದ್ಘಾಟಿಸಲಿದ್ದಾರೆ ಎಂದು ಮಾಡಿದ್ದೆ. ಈಗ ನಡುವೆ ಎಲ್ಲ ಬಹಳಷ್ಟು ಬಾರಿ ಬಂದಿದ್ದೀನಿ, ಆದರೆ ಪತ್ರಿಕಾಗೋಷ್ಠಿ ಇವನ್ನೆಲ್ಲ ಮಾಡಿರಲಿಲ್ಲ. ಈಗ ಒಂದು ನಮ್ಮ ಶಂಕರ್ ರೆಡ್ಡಿ ಪಾಟೀಲ್ ಅವ್ರನ್ನ ಇಲ್ಲಿ ಕಲಬುರಗಿ ಜಿಲ್ಲೆಯ ಸಂಯುಕ್ತ ಜನತಾದಳದ ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡಿ, ನಮ್ಮೆಲ್ಲ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಪದಾಧಿಕಾರಿಗಳು ಎಲ್ಲರೂ ಆಯ್ಕೆ ಮಾಡಿ ನಾವು ಈ ವಿಷಯವನ್ನು ಕೇಂದ್ರಕ್ಕೂ ಕೂಡ, ಕೇಂದ್ರ ಅಂತಂದರೆ ನಿತೀಶ್ ಕುಮಾರ್ ಅವರಿಗೆ ತಿಳಿಸೋದಕ್ಕೆ ಅಂತ ಒಂದೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ನಾವು ಚುನಾವಣಾ ರಾಜಕಾರಣ ಅಂದರೆ ಚುನಾವಣೆ ಅನ್ನೋಂಥದ್ದು ಅದರದ್ದು ಒಂದು ಬರೀ ಚುನಾವಣೆನೇ ರಾಜಕಾರಣ ಅಲ್ಲ, ರಾಜಕಾರಣದಲ್ಲಿ ಚುನಾವಣೆ ಅನ್ನೋದು ಒಂದು ಅವಿಭಾಜ್ಯ ಅಂಗ. ಆ ಥರದ ಚುನಾವಣೆಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದೇಳಿ ಈಗ ಈ ಭಾಗದಲ್ಲಿ ಶಿಕ್ಷಕರ ಕ್ಷೇತ್ರ ಏನಿದೆ, ಆ ಶಿಕ್ಷಕರ ಕ್ಷೇತ್ರಕ್ಕೆ ನಾವು ಶಂಕರ್ ರೆಡ್ಡಿ ಪಾಟೀಲ್ರವ್ರನ್ನ ನಾವು ನಮ್ಮ ಅಭ್ಯರ್ಥಿಯಾಗಿ ನಾವು ಆರಿಸ್ಕೊಂಡಿದ್ದೀವಿ. ಪ್ರೊಫೆಸರ್ ಶಂಕರ್ ರೆಡ್ಡಿ ಪಾಟೀಲ್ರು ಅವರು ಹಲವಾರು ವರ್ಷ 44 ದಶಕಗಳ ಕಾಲ ಎಲ್ಲರಿಗೂ ಕೂಡ ಒಂದು ತರಬೇತಿ ಕೊಟ್ಟಿರೋಂಥವ್ರು. ಅವರ ಚಿಂತನೆಗಳು ತುಂಬ ಚೆನ್ನಾಗಿದೆ. ನಮ್ಮ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾರೆ, ಯಾವ ಥರ ಇರಬೇಕು ನಮ್ಮ ಭವಿಷ್ಯ ಅಂತ ಅನ್ನೋದನ್ನು. ಹಾಗಾಗಿ ಅವರನ್ನು ನಮ್ಮ ಅಭ್ಯರ್ಥಿಯನ್ನಾಗಿ ನಾವು ಆರಿಸ್ಕೊಂಡಿದ್ದೇವೆ. ಜೊತೆಗೆ ನಾವು ಪರಿಸರ, ಕೃಷಿ, ಶಿಕ್ಷಣ, ಆರೋಗ್ಯ ಮತ್ತು ಆಡಳಿತ ವ್ಯವಸ್ಥೆ ಇವುಗಳಲ್ಲಿ ಒಂದು ಸಂಪೂರ್ಣವಾದಂಥ ಒಂದು ಪರಿವರ್ತನೆ ಬರಬೇಕು, ಸುಧಾರಣೆ ಬರಬೇಕು ಅಂತಂದೇಳಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 3000ಕ್ಕಿಂತ ಹೆಚ್ಚು ಮಠಗಳಿದ್ದಾವೆ. ಆ ಮಠಾಧೀಶರುಗಳನ್ನೂ ಕೂಡ ನಾವು ಅವ್ರ ಜೊತೆಗೆಲ್ಲ ಮಾತಾಡ್ತಿದ್ದೀವಿ. ನನಗೆ 3000 ಮಠಾಧೀಶರಲ್ಲಿ ಒಂದು 2000 ಜನ ಮಠಾಧೀಶರು ಪರ್ಸ್ನಲಿ ಪರಿಚಯ ಇರೋವಂಥವ್ರು. ಅವ್ರು ನನ್ನ ಮೆಚ್ಕೊಂತಾರೆ, ಜೆ.ಎಚ್. ಪಟೇಲ್ರ ಮಗ ಅನ್ನೋಂಥದ್ದು ಒಂದು. ಜೊತೆಗೆ ನನ್ನ ಚಿಂತನೆ ಕೂಡ ಸಾವಯವ ರಾಜಕಾರಣ ಅನ್ನೋಂಥ ಚಿಂತನೆ ಏನಿದೆ ಅವರು ಮೆಚ್ಕೊಂತಾರೆ. ಆದರೆ ಭಾಳಷ್ಟು ಜನ ಇದು ಸಾಧ್ಯನಾ ಅನ್ನೋಂಥ ಪ್ರಶ್ನೆ ಕೂಡ ಮಾಡ್ತಾರೆ, ಇದು ಆಗುತ್ತಾ ಸಾಧ್ಯನಾ ಅಂತ. ಅದು ಬರೀ ಸ್ವಾಮಿಗಳಿಗೆ ಅಷ್ಟೇ ಅಲ್ಲ, ಪತ್ರಕರ್ತರಿಗೂ ಈ ಥರದ ಚಿಂತನೆ ಮತ್ತು ಪ್ರಶ್ನೆ ಬರುತ್ತೆ, ಇದು ಸಾಧ್ಯನಾ ಅಂತ. ನಾವು ಯಾರ ಹತ್ರ ಮಾತಾಡಿದರೂ ಕೂಡ ಅವ್ರು ಮೊದಲಿಗೆ ಅನುಮಾನ ವ್ಯಕ್ತಪಡಿಸಿದರೂ ಕೂಡ ಎಲ್ಲರಿಗೂ ಇದು ಬೇಕು ಅನ್ನೋದು ಗೊತ್ತಿದೆ. ಸಾಧ್ಯನಾ ಅನ್ನೋದು ಒಂದು, ಆಮೇಲೆ ಬೇಕು ಅನ್ನೋದು ಒಂದು. ನಾವು ಬೇಕು ಅನ್ನೋದು ಏನು ಬೇಕು ಅನ್ನೋದ್ರ ಕಡೆಗೆ ನಾವು ನೋಡ್ತಾ ಇದ್ದರೆ ಆ ದಿಕ್ಕಿನ ಕಡೆಗೆ ನಾವು ಒಂದೊಂದೇ ಹೆಜ್ಜೆ ಇಡೋದಕ್ಕೆ ಸಾಧ್ಯತೆ ಇದೆ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್,
2D ಇಕೋ ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.